ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ 2 ನಾಮಪತ್ರ ತಿರಸ್ಕೃತವಾಗಿದೆ. ಚುನಾವಣಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಗರಂ ಆಗಿದ್ದಾರೆ. ನಾಮಪತ್ರ ಸರಿಯಾಗಿ ಭರ್ತಿ ಮಾಡದ ಕಾರಣಕ್ಕೆ ತಿರಸ್ಕೃತವಾಗಿದೆಯಂತೆ. ರಾಜಶೇಖರ್ ಜೈನ್ ಹಾಗೆ ಅಶೋಕ್ ರೈ ದೇರ್ಲಾ ನಾಮಪತ್ರ ತಿರಸ್ಕೃತವಾಗಿದೆ. ಅಧಿಕಾರಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಶಾಸಕರು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲರೂ ಹಾಗೆ ಮಾಡ್ಬೇಕು. ಹೇಗಿದೆ ಹಾಗೆ ಕೊಡಿ. ನಾವು ಅವ್ರದ್ದು ಸರಿ ಇದೆ ಇವ್ರದ್ದು ಸರಿ ಇದೆ ಅಂತ ಹೇಳೋದಿಲ್ಲ. ಕರೆಕ್ಟ್ ಹೇಗಿದೆ ಹಾಗೆ. ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ. ಅದರಿಂದ ದಯಮಾಡಿ. ಹಲೋ, ನಾನು ಪುತ್ತೂರು MLA ಮಾತಾಡ್ತಾ ಇದ್ದೀನಿ. ಆ ಪುತ್ತೂರು ಚುನಾವಣೆಯಲ್ಲಿ ಕೆಲವು ನಾಮಿನೇಷನ್ ಹಾಕಿರೋದು ಯಾವುದು ತಪ್ಪು ಕಂಡು ಬರ್ತಾ ಇದೆ. ತಾವೆಲ್ಲಿದ್ದೀರಿ? ಸರಿ, ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಅದನ್ನು ಕ್ಲಿಯರ್ ಮಾಡಬೇಕು. ನಾವು ಬಿಡುದಿಲ್ಲ. ಅವ್ರು ಏನೋ ರಿಜೆಕ್ಟ್ ಮಾಡಿದ್ದಾರೆ. ನಾನು ಅದು ಅಪ್ಲಿಕೇಶನ್ ನೋಡಿದ್ದೀನಿ, ಅದು ಕರೆಕ್ಟ್ ಆಗಿದೆ. 2 ಜನರದ್ದು ರಿಜೆಕ್ಟ್ ಮಾಡಿದ್ದಾರೆ. ಈಗ ಏನ್ ಹೇಳಿದ್ರು ನನ್ನ ಹತ್ರ, ಅದರಲ್ಲಿ ಎಲ್ಲದನ್ನು ಹೊಡಿಬೇಕಂತ ಕಾರಣ ಹೊಡಿಬೇಕು ಅಂತಲ್ಲ, ಇದು ಮಹಿಳೆಯ ಮೀಸಲು. ಅವ್ರನ್ನ ತೋರಿಸ್ತೀರಿ, ಅವ್ರನ್ನ ತೋರಿಸಿ ನೀವು ಮಾಡಿದ್ರೆ ಎಲ್ಲರೂ ಹಾಗೆ ಮಾಡ್ಬೇಕು. ಎಲ್ಲಿದೆ ಅಂತ ಹೇಳಿದ್ರು. ಸಾಲಾಗಾರ ನೆಲ್ಯಾಡಿ ಕ್ಷೇತ್ರ ನೋಡಿ, ಅದು ನೋಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಅಲ್ಲೇ ಒಟ್ಟು ನಿಮ್ಮ ಕಾನೂನು ಪ್ರಕಾರ ಅವ್ರು ಯಾವ್ದಾಗಿ ಇಲೆಕ್ಟ್ ಅದನ್ನು ಹೊಡಿಬೇಕು ಅಂತ ಹೇಳಿದೆ. ಖಂಡಿತವಾಗ್ಲೂ ಸ್ಪಷ್ಟವಾಗಿ ನಾವು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ದಿನೇಶ್, ಒಂದು ಪ್ರೊಸೀಜರ್ ಅಂತ ಇರುತ್ತೆ ನಾಮಪತ್ರ ಸಲ್ಲಿಕೆಗೆ, ಅದರಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ ತಿರಸ್ಕೃತ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕರ ಆರೋಪ ಏನು ಅಂತ? ಹೌದು, ಇದು ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. ಪುತ್ತೂರ PLD ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು. ಇದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಏನು ಆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಾಗಿತ್ತು. ಅದರಲ್ಲಿ 2 ಏನು ನಾಮಪತ್ರ ಏನಿದೆ ಅದು ತಿರಸ್ಕೃತಗೊಂಡಿತ್ತು. ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ತಿರಸ್ಕೃತಗೊಂಡಿತ್ತು. ಆದ್ರೆ ಇದೇ ಕಾರಣವಿಟ್ಟು ಪುತ್ತೂರು ಶಾಸಕರಾದಂತಹ ಅಶೋಕ್ ರೈಗಳು ಏನು ಕಚೇರಿಗೆ ಹೋಗಿ ಅಲ್ಲಿದ್ದ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ನೀವು ಬೇಕಾಗಿ ಈ ರೀತಿಯಾಗಿ ಏನು ಕಾಂಗ್ರೆಸ್ಸಿನ ನಾಮಪತ್ರ ಅಂತ ತಿರಸ್ಕಾರ ಮಾಡಿದ್ರಿ, ಆದ್ರೆ ಇದ್ರಲ್ಲಿ ಯಾವುದೇ ರೀತಿಯಾದ ಸತ್ಯ ಇಲ್ಲ, ಇದನ್ನು ಸರಿಪಡಿಸಬೇಕು ಅನ್ನುವಂತ ಒಂದು ತಾಕೀತು ಮಾಡಿರುವಂತದ್ದು. ಜೊತೆಗೆ ನಾಮಪತ್ರ ತಿರಸ್ಕರಿಸಲು ಅಧಿಕಾರಿ ಲಂಚ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಏನು ಅಶೋಕ್ ರೈಗಳು ಮಾಡಿರುವಂತದ್ದು. ಮತ್ತು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ನಿನ್ನನ್ನು ಸಸ್ಪೆಂಡ್ ಮಾಡ್ತೇನೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಇವರು ಹೋಗಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿರುವಂತದ್ದು. ಒಂದಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಒಂದಷ್ಟು ಜನ ಏನು ಶಾಸಕರ ಏನು ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರೆ, ಮತ್ತೊಂದಷ್ಟು ಜನ ಅಧಿಕಾರಿಗಳ ಕೆಲಸವನ್ನು ಮಾಡ್ತಾರೆ, ಅವರು ಯಾವ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ ಅದನ್ನು ಮಾಡ್ತಾರೆ. ಆದ್ರೆ ಒಂದು ಶಾಸಕರಿದ್ದಾರೆ ಅಂತ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳುವುದು ಸರಿಯಲ್ಲ ಅನ್ನುವಂತ ಒಂದು ವಾದ ಕೂಡ ವ್ಯಕ್ತ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಅಪ್ಲಿಕೇಶನ್ ನೋಡಿದ್ದೀನಿ, ಅದು ಕರೆಕ್ಟ್ ಆಗಿದೆ. 2 ಜನರದ್ದು ರಿಜೆಕ್ಟ್ ಮಾಡಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ 2 ನಾಮಪತ್ರ ತಿರಸ್ಕೃತವಾಗಿದೆ. ಚುನಾವಣಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಗರಂ ಆಗಿದ್ದಾರೆ. ನಾಮಪತ್ರ ಸರಿಯಾಗಿ ಭರ್ತಿ ಮಾಡದ ಕಾರಣಕ್ಕೆ ತಿರಸ್ಕೃತವಾಗಿದೆಯಂತೆ. ರಾಜಶೇಖರ್ ಜೈನ್ ಹಾಗೆ ಅಶೋಕ್ ರೈ ದೇರ್ಲಾ ನಾಮಪತ್ರ ತಿರಸ್ಕೃತವಾಗಿದೆ. ಅಧಿಕಾರಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಶಾಸಕರು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವ್ರನ್ನ ತೋರಿಸ್ತೀರಿ, ಅವ್ರನ್ನ ತೋರಿಸಿ ನೀವು ಮಾಡಿದ್ರೆ ಎಲ್ಲರೂ ಹಾಗೆ ಮಾಡ್ಬೇಕು. ಹೇಗಿದೆ ಹಾಗೆ ಕೊಡಿ. ನಾವು ಅವ್ರದ್ದು ಸರಿ ಇದೆ ಇವ್ರದ್ದು ಸರಿ ಇದೆ ಅಂತ ಹೇಳೋದಿಲ್ಲ. ಕರೆಕ್ಟ್ ಹೇಗಿದೆ ಹಾಗೆ. ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ. ಅದರಿಂದ ದಯಮಾಡಿ. ಹಲೋ, ನಾನು ಪುತ್ತೂರು MLA ಮಾತಾಡ್ತಾ ಇದ್ದೀನಿ. ಆ ಪುತ್ತೂರು ಚುನಾವಣೆಯಲ್ಲಿ ಕೆಲವು ನಾಮಿನೇಷನ್ ಹಾಕಿರೋದು ಯಾವುದು ತಪ್ಪು ಕಂಡು ಬರ್ತಾ ಇದೆ. ತಾವೆಲ್ಲಿದ್ದೀರಿ? ಸರಿ, ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಅದನ್ನು ಕ್ಲಿಯರ್ ಮಾಡಬೇಕು. ನಾವು ಬಿಡುದಿಲ್ಲ. ಅವ್ರು ಏನೋ ರಿಜೆಕ್ಟ್ ಮಾಡಿದ್ದಾರೆ. ನಾನು ಅದು ಅಪ್ಲಿಕೇಶನ್ ನೋಡಿದ್ದೀನಿ, ಅದು ಕರೆಕ್ಟ್ ಆಗಿದೆ. 2 ಜನರದ್ದು ರಿಜೆಕ್ಟ್ ಮಾಡಿದ್ದಾರೆ. ಈಗ ಏನ್ ಹೇಳಿದ್ರು ನನ್ನ ಹತ್ರ,
ಅದರಲ್ಲಿ ಎಲ್ಲದನ್ನು ಹೊಡಿಬೇಕಂತ ಕಾನೂನು ಇದೆ. ಹೊಡಿಬೇಕಂತ ಹೇಳಿದ್ರೆ ಹೊಡಿಬೇಕು ಅಂತಲ್ಲ ನಾನು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಅವ್ರು ನೋಡಿ ಅಣ್ಣ, ಇಲ್ಲಿ ನೋಡಿ ಇದು ಮಹಿಳೆಯ ಮೀಸಲು ಅವ್ರದ್ದು ಬಿಡ್ರಿ, ಅವರನ್ನು ತೋರಿಸ್ತೀರಿ, ಅವರನ್ನು ತೋರಿಸಿ ನೀವು ಮಾಡಿದ್ರೆ ಎಲ್ಲರೂ ಹಾಗೆ ಮಾಡ್ಬೇಕು ಅಣ್ಣ. ಇಲ್ಲಿ ನೋಡಿ ಎಲ್ಲಿದೆ ಅಂತ ಹೇಳುದು ಸಾಲಗಾರ ನೆಲ್ಯಾಡಿ ಕ್ಷೇತ್ರ ನೋಡಿ ಅಣ್ಣ. ಅದು ನೋಡಿ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಅಲ್ಲೇ ಒಟ್ಟು ನಿಮ್ಮ ಕಾನೂನು ಪ್ರಕಾರ ಹೌದು. ಅವ್ರು ಯಾವ್ದಾಗಿ ಇಲೆಕ್ಟ್ ಅವರು ಬಯಸ್ತಾರೆ ಅದನ್ನು ಮಾಡ್ತಾರೆ. ಹಾಗಿದ್ದನ್ನು ಹೊಡಿಬೇಕು ಅಂತ ಹೇಳಿದೆ. ಖಂಡಿತವಾಗ್ಲೂ ಸ್ಪಷ್ಟವಾಗಿ ನಾವು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ದಿನೇಶ್, ಒಂದು ಪ್ರೊಸೀಜರ್ ಅಂತ ಇರುತ್ತೆ ನಾಮಪತ್ರ ಸಲ್ಲಿಕೆಗೆ, ಅದರಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ ತಿರಸ್ಕೃತ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕರ ಆರೋಪ ಏನು ಅಂತ? ಹೌದು, ಇದು ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. ಪುತ್ತೂರ PLD ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು. ಇದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಏನು ಆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಾಗಿತ್ತು. ಅದರಲ್ಲಿ ಆ ಎರಡು ಏನು ನಾಮಪತ್ರ ಏನಿದೆ ಅದು ತಿರಸ್ಕೃತಗೊಂಡಿತ್ತು. ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ತಿರಸ್ಕೃತಗೊಂಡಿತ್ತು. ಆದ್ರೆ ಇದೇ ಕಾರಣವಿಟ್ಟು ಪುತ್ತೂರು ಶಾಸಕರಾದಂತಹ ಅಶೋಕ್ ರೈಗಳು ಏನು ಕಚೇರಿಗೆ ಹೋಗಿ ಅಲ್ಲಿದ್ದ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ನೀವು ಬೇಕಾಗಿ ಈ ರೀತಿಯಾಗಿ ಏನು ಕಾಂಗ್ರೆಸ್ಸಿನ ನಾಮಪತ್ರ ಅಂತ ತಿರಸ್ಕಾರ ಮಾಡಿದ್ರಿ, ಆದ್ರೆ ಇದ್ರಲ್ಲಿ ಯಾವುದೇ ರೀತಿಯಾದ ಸತ್ಯ ಇಲ್ಲ, ಇದನ್ನು ಸರಿಪಡಿಸಬೇಕು ಅನ್ನುವಂತ ಒಂದು ತಾಕೀತು ಮಾಡಿರುವಂತದ್ದು. ಜೊತೆಗೆ ನಾಮಪತ್ರ ತಿರಸ್ಕರಿಸಲು ಅಧಿಕಾರಿ ಲಂಚ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಏನು ಅಶೋಕ್ ರೈಗಳು ಮಾಡಿರುವಂತದ್ದು ಮತ್ತು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ನಿನ್ನನ್ನು ಸಸ್ಪೆಂಡ್ ಮಾಡ್ತೇನೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಇವರು ಹೋಗಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿರುವಂತದ್ದು. ಒಂದಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಒಂದಷ್ಟು ಜನ ಏನು ಶಾಸಕರ ಏನು ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದೆ. ಮತ್ತೊಂದಷ್ಟು ಜನ ಅಧಿಕಾರಿಗಳ ಕೆಲಸವನ್ನು ಮಾಡ್ತಾರೆ, ಅವರು ಯಾವ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ ಅದನ್ನು ಮಾಡ್ತಾರೆ. ಆದ್ರೆ ಒಂದು ಶಾಸಕರಿದ್ದಾರೆ ಅಂತ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳುವುದು ಸರಿಯಲ್ಲ ಅನ್ನುವಂತ ಒಂದು ವಾದ ಕೂಡ ವ್ಯಕ್ತ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಅಪ್ಲಿಕೇಶನ್ ನೋಡಿದೀನಿ, ಅದು ಕರೆಕ್ಟ್ ಆಗಿದೆ. 2 ಜನರದ್ದು ರಿಜೆಕ್ಟ್ ಮಾಡಿದ್ದಾರೆ. PLD ಬ್ಯಾಂಕ್ ಚುನಾವಣೆಯಲ್ಲಿ 2 ನಾಮಪತ್ರ ತಿರಸ್ಕೃತವಾಗಿದೆ. ಚುನಾವಣಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಗರಂ ಆಗಿದ್ದಾರೆ. ನಾಮಪತ್ರ ಸರಿಯಾಗಿ ಭರ್ತಿ ಮಾಡದ ಕಾರಣಕ್ಕೆ ತಿರಸ್ಕೃತವಾಗಿದೆಯಂತೆ. ರಾಜಶೇಖರ್ ಜೈನ್ ಹಾಗೆ ಅಶೋಕ್ ರೈ ದೇರ್ಲಾ ನಾಮಪತ್ರ ತಿರಸ್ಕೃತವಾಗಿದೆ. ಅಧಿಕಾರಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಶಾಸಕರು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವ್ರದ್ದು ಬಿಡ್ರಿ, ಅವರನ್ನು ತೋರಿಸ್ತೀರಿ, ಅವರನ್ನು ತೋರಿಸಿ ನೀವು ಮಾಡಿದ್ರೆ ಎಲ್ಲರೂ ಹಾಗೆ ಮಾಡ್ಬೇಕು ಅಣ್ಣ. ಇಲ್ಲಿ ನೋಡಿ